ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಸವಿರುಚಿ ಕುಕಿಂಗ್ ಚಾನಲ್. ನಾನಿವತ್ತು ಒಂದು ಡಿಫ್ರೆಂಟ್ ಆಗಿರೋಂತಹ ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಕಡೆ ಅಂದರೆ ಚಿಕ್ಕಮಗಳೂರು ಸೈಡು ತುಂಬ ವಿಶೇಷವಾದಂತಹ ರೆಸಿಪಿ. ಇದು ಬ್ರೇಕ್ಫಾಸ್ಟಿಗೂ ಸೂಟ್ ಆಗುತ್ತೆ, ಲಂಚ್ ಬಾಕ್ಸಿಗೂ, ಹಾಗೆ ಟ್ರಾವೆಲಿಂಗ್ ಹೋಗೋ ಅಂಥವ್ರು ಕೂಡ ಇದನ್ನು ಆರಾಮಾಗಿ ಈಸಿಯಾಗಿ ಟ್ರಾವೆಲಿಂಗಿಗೆ ತೊಗೊಂಡೋಗ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಇದು ರೆಸಿಪಿ, ಸ್ಪೆಷಲ್ ಅಂತಲೇ ಹೇಳ್ಬೋದು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ನಾನೀಗ ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಜಸ್ಟ್ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಜಾಸ್ತಿ ಬೇಡ, ಇಲ್ಲಿ ಕಡಿಮೆ ಎಣ್ಣೆಲೇ ಫ್ರೈ ಮಾಡ್ಕೋಬೇಕು. ಎಣ್ಣೆ ಕಾದ ನಂತರ ಕಟ್ ಮಾಡಿ ಇಟ್ಕೊಂಡಿರೋಂತಹ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಕರಿಬೇವು ಹಾಗೆ ಹಿಡಿಯಾಗಿ ಸೇರಿಸ್ಕೋಬೇಡಿ, ಕಟ್ ಮಾಡಿ ಹಾಕ್ಕೊಳ್ಳಿ. ಮತ್ತು 1 ಟೀ ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಎಣ್ಣೆ ನೊರೆ ಬಂದ ಥರ ಕಾಣಿಸ್ತಿದೆ, ಯಾಕೆ ಅಂದರೆ ಇದು ಮನೆಯಲ್ಲೇ ನಾವು ಮಾಡಿಸ್ಕೊಂಡಿರೋ ಅಂಥ ಎಣ್ಣೆ, ಅಂದರೆ ಶೇಂಗಾ ಬೀಜ ಕೊಬ್ಬರಿ ಮಿಲ್ ಮಾಡಿಸ್ಕೊಬಂದಿರೋದು. ಸೊ ಹಂಗಾಗಿ ಒಂದು ಸ್ವಲ್ಪ ನೊರೆ ಬರುತ್ತೆ. ಈಗ ಅವೆರಡು ಆದಮೇಲೆ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋಂತಹ ಹಸಿಮೆಣ್ಸಿಕಾಯಿ ಹಾಕ್ಕೊಳ್ತೀನಿ. ಹಸಿಮೆಣ್ಸಿಕಾಯಿ ಸೇರಿಸ್ಕೊಳ್ಳೋದು ನಿಮಗೆ ಆಪ್ಷನ್ನು, ಬೇಕು ಅಂದರೆ ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಳಿ. ಹಸಿಮೆಣ್ಸಿಕಾಯಿ ತಿನ್ನಲ್ಲ ಅನ್ನೋಂಥವ್ರು ಇದನ್ನು ನಾವು ಇಟ್ಟು ಕಲಿಸ್ಕೊಳ್ತೀವಲ್ಲ, ಅವಾಗ ಖಾರದ ಪುಡಿ ಸೇರಿಸ್ಕೋಬೋದು. ಈಗ ಸ್ಕಿಪ್ ಮಾಡ್ಬೋದು ಹಸಿಮೆಣ್ಸಿಕಾಯಿನ. ಹಸಿಮೆಣ್ಸಿಕಾಯಿ ಸ್ವಲ್ಪ ಒಂದು 10 ಸೆಕೆಂಡ್ ಆದಮೇಲೆ ನಾವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿನ ಸೇರಿಸ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಮೀಡಿಯಮ್ ಫ್ರೈ ಆಗಬೇಕು. ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬಾರ್ದು, ಅಂದರೆ ಒಂದು ಗ್ಲಾಸಿ ಆಗಿ ಚೇಂಜ್ ಆಗಬೇಕು, ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕಷ್ಟೆ. ಅಷ್ಟರವರೆಗೂ ಈರುಳ್ಳಿ ಫ್ರೈ ಮಾಡ್ಕೋಬೇಕು. ನೀವು ಇದಕ್ಕೆ ಈ ತಿಂಡಿಗೆ ನೀವು ಈರುಳ್ಳಿ ಹಸಿಮೆಣ್ಸಿಕಾಯಿ ಇದೇನು ಒಗ್ಗರಣೆ ಮಾಡಿದ್ದೀನೋ ಇದನ್ನು ಮಾಡದೆ ಡೈರೆಕ್ಟಾಗೂ ಕೂಡ ಸೇರಿಸ್ಕೋಬೋದು. ಹಸಿದ ಈರುಳ್ಳಿ, ಹಸಿಮೆಣ್ಸಿಕಾಯಿ ಎಲ್ಲದನ್ನು ಹಾಗೆ ಹಿಟ್ಟಿಗೆ ಸೇರಿಸ್ಕೊಂಡು ಕೂಡ ಮಾಡ್ಬೋದು. ಈಗ ಈ ರೀತಿ ಮಾಡೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ, ಹಂಗಾಗಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಹಾಗೇನೂ ಮಾಡ್ತಾರೆ, ಹಾಗೆ ಮಾಡೋದೇ ತುಂಬ ಜನ ಹಾಗೆ ಮಾಡೋದು. ನಾನು ಈ ರೀತಿ ಮಾಡಿದರೆ ತುಂಬ ಸಾಫ್ಟಾಗಿ ಬರುತ್ತದು, ಹಾಗಾಗಿ ನೋಡಿ ಈ ರೀತಿ ಆಗಿದೆ, ಸಾಕು. ಇಷ್ಟಾದರೆ ಸಾಕು, ಈರುಳ್ಳಿ ತುಂಬ ಫ್ರೈ ಮಾಡ್ಕೊಳ್ಳೋದು ಬೇಡ. ಈಗ ಇದಕ್ಕೆ ಇಂಗ್ರೀಡಿಯೆಂಟ್ಸನ್ನು ಸೇರಿಸ್ತಾ ಹೋಗೋಣ. ನೋಡಿ, ನಾನು ಒಂದು ಮೆಜರ್ಮೆಂಟ್ ಕಪ್ಪಲ್ಲಿ ಒಂದು 250 ಗ್ರಾಮ್ದು ಮೆಜರ್ಮೆಂಟ್ ಕಪ್ಪು, ಅದರಲ್ಲಿ ಒಂದು 3/4 ಭಾಗ 2 ಕಪ್ಪು ಅಕ್ಕಿ ಹಿಟ್ಟು ಸೇರಿಸ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕಾ, ಎಷ್ಟು ಜನ ಇರ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಷ್ಟೇ ಹಾಕ್ಕೋಬೇಕು ಅಂತೇನಿಲ್ಲ. 2 ಟೀ ಸ್ಪೂನು ಕಡಲೆ ಹಿಟ್ಟು, ಬೋಂಡ ಹಿಟ್ಟು ಅಂತೀವಲ್ಲ, ಅದನ್ನು ಸೇರಿಸ್ಕೊಂಡಿದ್ದೀನಿ. 2 ಟೀ ಸ್ಪೂನು ಗೋಧಿ ಹಿಟ್ಟು ಸೇರಿಸ್ಕೊಂಡಿದ್ದೀನಿ. ಗೋಧಿ ಹಿಟ್ಟನ್ನು ಜಾಸ್ತಿ ಸೇರಿಸ್ಕೋಬೇಡಿ, ಒರಟಾಗ್ತವೆ, ಅಂದರೆ ಗಟ್ಟಿ ಆಗ್ತವೆ, ತುಂಬ ಚೆನ್ನಾಗಿರಲ್ಲ. ಮತ್ತು ಈಗ ಕಟ್ ಮಾಡಿ ಇಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪು ನೋಡಿ, ಕರಿಬೇವು, ಮತ್ತೊಂದು ಸಲ ಹಸಿ ಕರಿಬೇವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿದಷ್ಟು ಚೆನ್ನಾಗಿರುತ್ತೆ. ನೋಡಿ, ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕುಂಬರ್ ಸೇರಿಸ್ಕೋಬೋದು ತುರಿದು. ನೀವು ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೆ ಒಂದು ಅರ್ಧ ಗಂಟೆ ಮುಂಚೆ, ಅದನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ. ಕಡಲೆಬೇಳೆ ನಿಮ್ಗೆ ಆಪ್ಷನ್ನು, ಬೇಕು ಅಂದರೆ ಹಾಕ್ಕೋಬೋದು, ಬೇಡ ಅಂದರೆ ಬಿಡ್ಬೋದು. ಚೆನ್ನಾಗಿರುತ್ತೆ, ಮಧ್ಯೆ ಬಾಯಿಗೆ ಸಿಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ಮತ್ತು ಇನ್ನು ಮತ್ತೊಮ್ಮೆ ಒಂದು 1/2 ಟೀ ಸ್ಪೂನು ಜೀರಿಗೆ ಹಾಕ್ಕೋಬೇಕು. ತುರಿದು ಇಟ್ಕೊಂಡಿರೋಂತಹ ಕಾಯಿ ತುರಿ ಸೇರಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಂದು 1/4 ಟೀ ಸ್ಪೂನು ಅರಿಶಿನ. ಇಷ್ಟನ್ನೂ ಫಸ್ಟು ಡ್ರೈ ಹಾಗೇ ಹಿಟ್ಟನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಉಪ್ಪು ತರಕಾರಿ ಎಲ್ಲ ಈವನ್ನಾಗಿ ಮಿಕ್ಸ್ ಆಗಬೇಕು ಅಂತ ಫಸ್ಟು ನೀರು ಹಾಕೋದಕ್ಕಿಂತ ಮುಂಚೆ ಕ್ಲೀನಾಗಿ ಎಣ್ಣೆಲಿ ಬೇರೆ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಈರುಳ್ಳಿ ಎಲ್ಲವ, ಆ ಎಣ್ಣೆ ಅಂಶ ಎಲ್ಲದಕ್ಕೂ ಮಿಕ್ಸ್ ಆಗಬೇಕು. ಹಾಗೆ ಒಣದನ್ನು ಮಿಕ್ಸ್ ಮಾಡ್ಕೋಬೇಕು ಫಸ್ಟು ನೀರು ಹಾಕೋದಕ್ಕಿಂತ ಮುಂಚೆ. ನೀವೇನಾದರೂ ಕುಕ್ಕುಂಬರ್ ತುರಿದು ಹಾಕ್ಕೊಂಡ್ರೆ ಇದಕ್ಕೆ ನೀರು ಹಾಕ್ಕೊಳ್ಳೋದು ಬೇಡ. ಕುಕ್ಕುಂಬರಲ್ಲಿ ಅಂದರೆ ಸೌತೆಕಾಯಲ್ಲಿರೋ ನೀರಿನ ಅಂಶದಿಂದಲೇ ಇಟ್ಟು ಹಾಗೆ ಅದಕ್ಕೆ ಬರುತ್ತೆ, ಅಂದರೆ ನಾವು ನೀರು ಹಾಕ್ಕೊಂಡು ಯಾವ ರೀತಿ ಕಲಿಸ್ಕೊಳ್ತೀವೋ ಅದಕ್ಕೆ ಬರುತ್ತೆ. ಈಗ ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಇಲ್ಲಿ ನೀರಿನ ಅಂಶ ಇರೋಂಥದ್ದು ತರಕಾರಿ ಮತ್ತು ಸೊಪ್ಪು ಎಲ್ಲ ಇರುತ್ತೆ, ನೋಡ್ಕೊಂಡು ಸೇರಿಸ್ಕೊಳ್ಳಿ ನೀರು. ಮಾಮೂಲಿ ರೊಟ್ಟಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ. ತುಂಬ ತೆಳ್ಳಗೆ ಮಾಡ್ಕೋಬೇಡಿ, ತಟ್ಟಕ್ಕೆ ಕಷ್ಟ ಆಗುತ್ತೆ, ಆಮೇಲೆ ಕಳ್ಚ್ಕೊಳ್ತವೆ.
ನೋಡಿ ಈ ಅದಕ್ಕಿದ್ರೆ ಸಾಕು. ಚಪಾತಿ ಹಿಟ್ಟಿನ ಉಂಡೆ ಮಾಡ್ಕೊಳ್ತೀವಲ್ಲ ಅಷ್ಟು ಮಾಡಿಕೊಂಡ್ರೆ ಸಾಕು. ನೋಡಿ ನಾನೀಗ ಒಂದು ಹಪ್ಳದ ಪ್ರೆಸ್ ತೊಗೊಂಡಿದ್ದೀನಿ. ನಿಮ್ಮಲ್ಲಿ ಹಪ್ಳದ ಪ್ರೆಸ್ ಇದ್ದರೆ ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರ್ತವೆ. ಹಪ್ಳದ ಪ್ರೆಸ್ ಇಲ್ಲ ಅಂದರೆ ಹಾಗೆ ಕೈಯಾಗೆ ತಟ್ಕೊಬೋದು. ಹಪ್ಳದ ಪ್ರೆಸ್ಸಲ್ಲಿ ಮಾಡೋದ್ರಿಂದ ಈವನ್ನಾಗಿರೋ ಇರುತ್ತೆ, ಆಮೇಲೆ ತೆಳ್ಳಗೆ ಬರ್ತವೆ. ಕೈಯಲ್ಲಿ ಎಷ್ಟೇ ತಟ್ಟಿದ್ರೂ ಅಷ್ಟು ತೆಳ್ಳಗೆ ಬರೋಲ್ಲ. ಅದಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡು ಅದಕ್ಕೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ, ಅಂಟ್ಕೋಬಾರ್ದು ಅಂತ. ಹಪ್ಳದ ಪ್ರೆಸ್ಸಲ್ಲಿ ಮಾಡೋದ್ರಿಂದ ನಮ್ಗೆ ಎಷ್ಟು ತೆಳ್ಳಗೆ ಬೇಕಾದ್ರೂ ಅದನ್ನು ಲಟ್ಟಿಸ್ಕೋಬೋದು. ಮತ್ತು ಮೇಲೊಂದು ಪ್ಲಾಸ್ಟಿಕ್ ಕವರ್ ಹಾಕ್ಕೊಳ್ತಾ ಇದ್ದೀನಿ, ಅದಕ್ಕೂ ಕೂಡ ಎಣ್ಣೆ ಅಪ್ಲೈ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಮ್ಗೆ ಇನ್ನೂ ತೆಳ್ಳಗೆ ಬೇಕು ಅಂದರೆ ಮತ್ತೊಮ್ಮೆ ಪ್ರೆಸ್ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ಕಟ್ಟಾಗೋದು ಆ ರೀತಿ ಆಗೋಲ್ಲ. ಆಮೇಲೆ ಕ್ವಿಕ್ಕಾಗುತ್ತೆ, ಬೇಗ ಆಗುತ್ತೆ. ಕೈಯಲ್ಲಿ ತಟ್ಕೊಳ್ಳೋದಕ್ಕಿಂತ ಬೇಗ ಆಗುತ್ತೆ. ಸೊ ಹಂಗಾಗಿ ಇದು ಈಸಿ ಮೆಥಡು. ನಾನಿಲ್ಲಿ ಸ್ಟವ್ ಹಚ್ಕೊಂಡು ಒಂದು ರೊಟ್ಟಿ ಹಂಚಿಟ್ಕೊಂಡಿದ್ದೀನಿ, ಮಾಮೂಲಿ ರೊಟ್ಟಿ ಹಂಚು. ನಿಮಗೆ ಬೇಕು ಅಂದರೆ ದೋಸೆ ತವಾದಲ್ಲಿ ಕೂಡ ಮಾಡ್ಕೋಬೋದು. ದೋಸೆ ತವಾದಲ್ಲಿ ಮಾಡಿದರೂ ಕಚ್ಕೊಳ್ಳಲ್ಲ, ರೊಟ್ಟಿ ಹಂಚಲ್ಲಿ ಮಾಡಿದರೂ ಕಚ್ಕೊಳ್ಳಲ್ಲ, ಏನೂ ಆಗೋಲ್ಲ. ನೋಡಿ ಈಗ ಅದಕ್ಕೆ ಫಸ್ಟು ಹಂಚಿಗೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ತಾಳಿಪಟ್ಟು ಬೇಯಿಸ್ಕೊಳ್ಳೋಣ. ಎಣ್ಣೆ ತಾಳಿಪಟ್ಟಿಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಅಪ್ಲೈ ಮಾಡ್ಕೊಳ್ಳೋಣ. ಹಾಕಿದ ತಕ್ಷಣ ಅಪ್ಲೈ ಮಾಡಿ ನಾವು ತಿರುಗಿಸಿ ಏನಾದರೂ ಹಾಕಿದರೆ ಆ ಎಣ್ಣೆಯಿಂದ ಹೊಗೆ ಜಾಸ್ತಿ ಆಗುತ್ತೆ. ನೋಡಿ ನಾನು ತೋರಿಸ್ತಾ ಇದ್ದೀನಿ, ನೋಡಿ ತುಂಬ ಹೊಗೆವಾಗುತ್ತೆ ಅಡುಗೆ ಮನೆಯೆಲ್ಲ. ಸೊ ಹಂಗಾಗಿ ನೀವು ಹಾಕಿ ಒಂದು ಸ್ವಲ್ಪ ಹೊತ್ತು ಬೆಂದ ಮೇಲೆ ಎಣ್ಣೆ ಅಪ್ಲೈ ಮಾಡ್ಕೊಳ್ಳಿ. ಇದೊಂದು ಟಿಪ್ಸ್ ಅಂತ ಅಂದ್ಕೊಳ್ಳಿ. ಎರಡು ಸೈಡ್ಗೂ ಎಣ್ಣೆ ಅಪ್ಲೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಹೊತ್ತು ಬೆಂದಾದಮೇಲೆ ಸ್ವಲ್ಪ ಹೊತ್ತದು ಫ್ರೈ ಆಗಬೇಕು. ಫ್ರೈ ಆದಮೇಲೆ ಎಣ್ಣೆ ಅಪ್ಲೈ ಮಾಡ್ಕೊಳ್ಬೇಕು. ತುಪ್ಪ ಹಾಕೋದಾದರೆ ನೀವು ಬೇಯಿಸ್ಲಿಕ್ಕೆ ಲಾಸ್ಟಿಗೆ ಬೆಂದೆಲ್ಲ ಆಗಿದೆ ತೆಗಿತೀವಿ ಅನ್ನೋ ಮೂಮೆಂಟಲ್ಲಿ ತುಪ್ಪ ಸೇರಿಸ್ಕೋಬೇಕು. ನೋಡಿ ಇನ್ನೊಂದು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ನೀವೆಷ್ಟು ತೆಳ್ಳಗೆ ಬೇಕಾದ್ರೂ ಅದನ್ನು ಪ್ರೆಸ್ ಮಾಡ್ಕೋಬೋದು. ಕ್ವಿಕ್ಕಾಗುತ್ತೆ, ಬೇಗ ಲಂಚ್ ಬಾಕ್ಸ್ ಗಡಿಬಿಡಿಗೆ ತುಂಬ ಬೇಗ ಆಗುತ್ತಿದು. ಇದಕ್ಕೆ ಬೆಣ್ಣೆ ಮತ್ತು ಕಾಯಿ ಚಟ್ನಿ ತುಂಬ ಸೂಟಾಗುತ್ತೆ. ಅದ್ರಾಗೂ ಸ್ಪೆಷಲ್ ಅಂದರೆ ಬೆಣ್ಣೆ ತುಂಬ ಸೂಟಾಗುತ್ತೆ ಇದಕ್ಕೆ. ಮತ್ತು ಇದಕ್ಕೆ ಕಾಯಿ ತುರಿದಿರೋ ಅಂಥದ್ದು ಜೊತೆಯಲ್ಲೂ ತಿಂತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಇದು ಟ್ರಾವೆಲಿಂಗಿಗೆ 2-3 ದಿನ ಇಟ್ಕೋಬೋದು ಆರಾಮಾಗಿ, ಏನೂ ಆಗೋಲ್ಲ. ಚೆನ್ನಾಗಿ ಬೆಂದಿರುತ್ತಲ್ವ, ಏನೂ ಆಗೋಲ್ಲ, ಕೆಡಲ್ಲ. ಸೊ ಹಂಗಾಗಿ 2 ದಿನ ಟ್ರಾವೆಲಿಂಗ್ ಮಾಡೋರು ಇದನ್ನು ತಗೊಂಡೋಗ್ತಾರೆ. ಬ್ರೇಕ್ಫಾಸ್ಟಿಗೂ ಚೆನ್ನಾಗಿರುತ್ತೆ. ನೋಡಿ ಈಗ ಆಗಿದೆ. ಇದು 2 ಸೈಡು ಬೇಯಿಸ್ಕೊಂಡಿದ್ದೀನಿ. ರುಚಿಯಾದಂತಹ ತಾಳಿಪಟ್ಟು ಸವಿಯಲು ಸಿದ್ಧ. ಇದ್ರ ಜೊತೆಗೆ ಬೆಣ್ಣೆ ಮತ್ತು ಕಾಯಿ ಚಟ್ನಿ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇಷ್ಟ ಆದರೆ ಒಂದು ಲೈಕ್ ಕೊಡಿ ವೀಕ್ಷಕರೇ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.